ನಿಜಕ್ಕೂ ದಂಗು ಬಡ್ದೋದೆ. ಅವ್ರು ಕೂಡ ಆ ಸಂಬಳದಲ್ಲಿ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅದ್ಯಾವುದೋ ಪಿ ಜಿನಲ್ಲಿ ಉಳ್ಕೊಂಡು 3 ಹೊತ್ತು ಹೊರಗಡೆ ಊಟ ಮಾಡಿಕೊಂಡು ಅವ್ರು ಕೂಡ ಆ ಸಂಬಳದಲ್ಲಿ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಅಂದರೆ ಅದು ನಿಜಕ್ಕೂ ಕೂಡ ಅಸಾಧ್ಯವಾದ ಸಂಗತಿ. ಹೀಗಾಗಿನೇ ನಾನು ಆ ನ್ಯೂಸ್ ಚಾನಲಲ್ಲಿ ಆ್ಯಂಕರಿಂಗ್ ಕೆಲಸನ ಬಿಟ್ಟೆ, ಗ್ರೌಂಡ್ ರಿಪೋರ್ಟರ್ ಕೆಲಸನೂ ಬಿಟ್ಟೆ. ಸುಬ್ರಹ್ಮಣ್ಯ ಸಂಡಗೆ ಅವರು ತಮ್ಮ ಆರಂಭದ ದಿನಗಳಲ್ಲಿ ಗ್ರೌಂಡ್ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಹೋದ ತಕ್ಷಣ ಯಾರು ಕೂಡ ಕರೆದುಬಿಟ್ಟು ಆ್ಯಂಕರಿಂಗ್ ಕೆಲಸವನ್ನು ಕೊಡೋದಿಲ್ಲ. ಅವರು ಎಷ್ಟೇ ಪ್ರಬುದ್ಧತೆ ಇದ್ದರೂ, ಅವರ ಮಾತಿನ ಕೌಶಲ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅವರು ಗ್ರೌಂಡ್ ರಿಪೋರ್ಟರ್ ಕೆಲಸನೇ ಕೊಡ್ತಾರೆ. ತದನಂತರ ಆ್ಯಂಕರಿಂಗ್ ಕೆಲಸ ಸಿಗುತ್ತೆ. ಸುಬ್ರಹ್ಮಣ್ಯ ಅವರ ಜೀವನದಲ್ಲೂ ಕೂಡ ಅದೇ ಆಗಿದ್ದು. ಸ್ಟಾರ್ಟಿಂಗ್ನಲ್ಲಿ ಕಾಪಿರೈಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಗ್ರೌಂಡ್ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಸುಬ್ರಹ್ಮಣ್ಯ ಸಂಡಗೆಯವರ ಸುದ್ದಿ ವಾಚನ ಶೈಲಿಯನ್ನು ನೋಡಿ, ಅವರ ಧ್ವನಿಯನ್ನು ಆಲಿಸಿ, ಅವರ ನರೇಷನ್ ಇರುತ್ತಲ್ಲ, ಒಂದು ಸುದ್ದಿಯನ್ನು ಯಾವ ರೀತಿ ನರೇಟ್ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸಿ ಸುದ್ದಿ ಸಂಸ್ಥೆಗಳು ಅವರಿಗೆ ಆ್ಯಂಕರಿಂಗ್ ಅನ್ನೋ ಒಂದು ಪೋಸ್ಟನ್ನು ಅವ್ರಿಗೆ ಕೊಡ್ತಾರೆ. ಈ ಆ್ಯಂಕರಿಂಗ್ ಪೋಸ್ಟು